ಇವತ್ತಿನ ಬ್ಲಾಗಿಗೆ ಸ್ವಾಗತ. ನಾನೀಗ ರಾತ್ರಿ ಉಂಟಲ್ವಾ ಓಡು ದೋಸೆ ಮಾಡ್ಲಿಕ್ಕಂತ ಹೊರಟಿದ್ದೇನೆ. ಹಾಗೆ ಓಡು ಕಾಲಿದೆ, ಬಿಸಿಯಾಗಿದೆ. ಈಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈಗ ಹಿಟ್ಟು ಹುಯ್ದುಕೊಳ್ತಾ ಇದ್ದೇನೆ. ಓಡಲ್ಲಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದಲ್ಲ. ಹಾಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೇನೆ, ತುಂಬ ಹೈ ಫ್ಲೇಮಲ್ಲಿ ಇಡಲಿಲ್ಲ, ಅದು ಕಪ್ಪಾಗ್ತದೆ ಮತ್ತೆ ಅಡಿ ಸೈಡೆಲ್ಲ. ಹಾಗೆ ಒಂಚೂರು ಕಣ್ಣು ಬಿದ್ದ ಮೇಲೆ ಅದನ್ನು ಮುಚ್ಚಿ ಇಡ್ತೇನೆ. ಹಾಗೆ ಈಗ ಕಣ್ಣು ಬೀಳಲಿಕ್ಕೆಲ್ಲ ಶುರುವಾಗಿದೆ, ಹಾಗೆ ಮುಚ್ಚಿ ಇಡ್ತಾ ಇದ್ದೇನೆ. ನೋಡಿ, ಈಗ ಇದು ಕಣ್ಣು ಬಿದ್ದು ಚಂದ ಬೆಂದಿದೆ. ಈಗ ಇದನ್ನು ಕೌಚಿಯೆಲ್ಲ ಹಾಕ್ಲಿಕ್ಕೆ ಇಲ್ಲ, ಹಾಗೆ ಎಬ್ಬಿಸಿಕೊಂಡ್ರಾಯ್ತು. ಚಂದ ಎದ್ದು ಬರ್ತದೆ ನೋಡಿ. ಹಾಗೆ ಇನ್ನೀಗ ನಾನು ಉಂಟಲ್ವ, ಈ ಹಿಟ್ಟು ಈಗ ನಮಗೀಗ ಬೇಕಾದಷ್ಟು ತೆಕ್ಕೊಂಡು ಎಣ್ಣೆ ಹಾಕಿ ಎಲ್ಲ ತಿಂತೇವೆ ರಾತ್ರಿ. ನಾಳೆ ಬೆಳಿಗ್ಗೆ ಕಾಯಿ ಹಾಲು ಮಾಡಿಕೊಂಡು ತಿನ್ನೋದು. ಅದನ್ನು ಕಾಯಿ ಹಾಲಲ್ಲಿ ಅದ್ದಿಟ್ಟು ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಆಯಿತಾ. ಆ ಥರ ಇವರಿಗೆ ಓಡ್ಪಾಣೆ ಮಾಡಿದ್ರೆ ಉಂಟಲ್ವ, ಆ ಥರನೇ ಮಾಡಬೇಕಾಗ್ತದೆ. ನಾನೀಗ ರಾತ್ರಿಯೇ ಹಿಟ್ಟು ಮಾಡಿಟ್ಟಿದ್ದೇನೆ, ರಾತ್ರಿಗೂ ಆಯಿತು ಬೆಳಿಗ್ಗೆಗೂ ಆಯ್ತು ಅಂತ. ಹಾಗೆ ಈಗ ಮಾಡ್ತಾ ಇರೋದು. ಇದಕ್ಕೆ ಬೆಳ್ತಿಗೆ ಅಕ್ಕಿ ಮತ್ತು ಗಟ್ಟಿ ಅವಲಕ್ಕಿ ಸೇರಿಸಿಕೊಂಡು ರುಬ್ಬಿಕೊಂಡಿದ್ದೇನೆ. ಒಂದು ಸ್ವಲ್ಪ ಕಾಯಿ ಹಾಕಿ, ಅದೆಂತ ಮೆತ್ತಗಾಗಲಿಕ್ಕೆ ಅಷ್ಟಕ್ಕೆ ಬೇಕಾಗಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೇನೆ. ಆ ಥರ ಮಾಡಿ ನೋಡಿ. ಈ ಥರದ ಹಿಟ್ಟು ಇಷ್ಟು ಈ ಹದದಲ್ಲಿದೆ ನೋಡಿ ಹಿಟ್ಟು. ಇದು ಸೊಸೈಟಿ ಅಕ್ಕಿ ಅಲ್ಲ, ರುಬ್ಬುವ ಬೆಳ್ತಿಗೆ ಅಕ್ಕಿ ಅಂಗಡಿಯದ್ದೇ. ಹಾಗೆ ಇದು ಸ್ವಲ್ಪ ಸೊಸೈಟಿ ಅಕ್ಕಿ ಅಷ್ಟು ಸ್ಮೂತ್ ಇರೋದಿಲ್ಲ, ಗಟ್ಟಿ ಬರ್ತದೆ ಈ ಅಕ್ಕಿ. ಹಾಗೆ ಅದರಿಂದ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ತೆಂಗಿನಕಾಯಿ ಎಲ್ಲ, ಅದಕ್ಕೆ ಆದರೆ ಒಂದು ಸ್ವಲ್ಪ ಸಾಕಾಗ್ತದೆ. ಅಡಿ ಸೈಡೆಲ್ಲ ಕಪ್ಪಿಲ್ಲ ನೋಡಿ, ಈ ಥರ ಆದರೆ ಆಯಿತು. ಕಪ್ಪು ಆದರೆ ಒಳ್ಳೇದಾಗೋದಿಲ್ಲ ಎಣ್ಣೆ ಹಾಕಿ ತಿನ್ನುವಾಗ. ಕಾಯಿ ಹಾಲಿಗೆ ಹಾಕುವಾಗಲೂ ಕಪ್ಪು ಕಪ್ಪು ಇರಬಾರ್ದು, ಅದು ಕಾಯಿ ಹಾಲೇ ಆಮೇಲೆ ಕಪ್ಪಾಗಿ ಬಿಡ್ತದೆ. ನಂಗೆ ಇದು ಕಾಯಿ ಹಾಲಿಗೆ ಹಾಕಿಟ್ಟದನ್ನು ಮತ್ತೆ ತೆಗೆದು ಹಾಗೆ ನಿನ್ಲಿಕ್ಕೆ ಒಳ್ಳೇದಾಗುದು ಓಡ್ಪಾಳೆ. ಮಾತ್ರ ಈಗ ರಾತ್ರಿಗೆ ಕಾಯಿ ಹಾಲು ಅಂತ ಮಾಡಲಿಲ್ಲ, ಈಗ ಒಂದು ತೆಂಗಿನ ಎಣ್ಣೆ ಸೇರಿಸಿ ಒಂದು ಚಾದೊಟ್ಟಿಗೆ ತಿನ್ಲಿಕ್ಕೆ ಸಹ ಒಳ್ಳೇದಾಗ್ತದೆ ಈಗ. ಕಣ್ಣು ಬೀಳ್ಬೇಕು, ಒಳ್ಳೆ ಕಣ್ಣು ಬಿದ್ರೆ ಭಾರಿ ಚಂದ ಬರುದು ಅದು. ನೋಡಿ ಇಲ್ಲಿ ಫಸ್ಟ್ ಇದು ಮಾಡಿದ ಅಷ್ಟು ಬಂದಿರಲಿಲ್ಲ, ಆಮೇಲೆ ಇದು ಚಂದ ಬಂದಿದೆ. ಅದು ಮತ್ತೆ ನಾವು ನಿನ್ನೆ ಅನ್ನ ಎಲ್ಲ ಹಾಕಿ ಮಾಡ್ತಾರೆ, ನಾವೆಲ್ಲ ಆ ಥರ ಮಾಡೋದಿಲ್ಲ. ನಾವು ಅದಕ್ಕೆ ಅವಲಕ್ಕಿ ಕಾಯಿ ಅಷ್ಟೇ ಹಾಕಿ ಮಾಡ್ತಾ ಇರೋದು. ಅನ್ನ ಉಳ್ದದನ್ನು ಹಾಕಿ ಎಲ್ಲ ಮಾಡೋದಿಲ್ಲ ನಮ್ಮಲ್ಲೆಲ್ಲ. ಕೆಲವು ಕಡೆ ಆ ಥರ ಸಹ ಮಾಡ್ತಾರೆ. ನಿನ್ನೆ ಈಗ ಉಳಿದ ಅನ್ನ ಇದ್ರೆ ಅದನ್ನು ಸಹ ಹಿಟ್ಟಿಗೆ ಹಾಕಿ ಕಡ್ದು ಆ ಥರ ಸಹ ಮಾಡ್ತಾರೆ. ನಾವು ಹಾಗೆ ಮಾಡೋದಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ, ಒಳ್ಳೆ ಸ್ಮೂತ್ ಆಗಿ ನೋಡಿ. ತೂತೆಲ್ಲ ಬಿದ್ದ ಕಾರಣ ಭಾರಿ ಸ್ಮೂತ್ ಆಗಿ ಚಂದ ಬಂದಿದೆ. ನೋಡಿ ಕಾಯಿ ಹಾಲು ರೆಡಿ ಆಗಿದೆ. ಇನ್ನೀಗ ಬೆಳಗ್ಗೆ ಈಗ ದೋಸೆ ಇಲ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಓಡು ಬಿಸಿಯಾಗಿದೆ. ನೋಡಿ ಇದೀಗ ದೋಸೆ ಆಯಿತು ರೆಡಿ. ಈಗ ಡೈರೆಕ್ಟ್ ಕಾಯಿ ಹಾಲಿಗೆ ಹಾಕ್ಲಿಕ್ಕೆ ಇಲ್ಲ, ಸ್ವಲ್ಪ ತಣಿಬೇಕು, ಬಿಸಿ ಎಲ್ಲ ಹೋಗ್ಬೇಕು. ಹಾಗೆ ಇನ್ನೊಂದು ದೋಸೆ ಎಲ್ಲ ಇವಾಗ ಸರಿ ಆಗ್ತದೆ ಹಾಕಲಿಕ್ಕೆ.
ಬಿಸಿ ಇರುವಾಗಲೇ ಹಾಕ್ಬಾರ್ದು, ಹಾಗೆ ಬಿಸಿ ಆರಿದ್ಮೇಲೆ ಹೀಗೆ ಹಾಕ್ಬೇಕು ಅದಕ್ಕೆ. ಇದಷ್ಟೊಂದು ಚಂದಕ್ಕೆ ಅಂತ ಕೆಲವು ಹಣ್ಣು ಬೀಳಲಿಲ್ಲ ಆಯ್ತಾ. ಇದು ಫಸ್ಟ್ ಇದು ನೋಡಿ ಚಂದ ಬಂದಿದೆ. ಹಾಕಿಟ್ರೆ ತಿನ್ಲಿಕ್ಕೆ ಆಗುವಾಗ ಚಂದ ಹೀರಿಕೊಳ್ತದೆ. ಇದು ತೂತು ತೂತು ಇರುವಲ್ಲೆಲ್ಲ ಒಳಗೆ ಹೋಗಿ ಚಂದ ಇರ್ತದೆ. ಹಾಗೆ ನೋಡಿ, ಈಗ ಓಡ್ಪಳ್ಳೆ ತಟ್ಟೆಗೆ ಹಾಕಿಕೊಳ್ತಾನೆ. ಹಾಕಿಕೊಂಡು ಅದರ ಮೇಲೆ ಸ್ವಲ್ಪ ಹೀಗೆ ಹಾಕಿಕೊಂಡು ಉಂಟಲ್ಲ, ಹೀಗೆ ತಿನ್ಲಿಕ್ಕೆ ಉಂಟಲ್ಲ, ಭಾರಿ ಒಳ್ಳೇದಾಗ್ತದೆ. ಇದು ಯಾವ ಥರ ಇದೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ಓಡ್ಪಾಳೆ ತಿಂಡಿಗೆ ರೆಡಿ ನಮ್ಮದು. ಇವತ್ತು ಬೆಳಿಗ್ಗೆ ಉಂಟಲ್ವಾ, ಬಬ್ಲರೆಲ್ಲ ಅಲ್ಲಲ್ಲಿ ಸರಿ ಇರಲಿಲ್ಲ, ಎಲ್ಲ ಬ್ಲಾಕ್ ಆಗಿ ಎಲ್ಲ ಇತ್ತು. ಅದನ್ನು ಸರಿ ಮಾಡುವಂತ ಇಲ್ಲಿ ಗುಡ್ಡದಲ್ಲಿ ಇರುವ ತೆಂಗಿನ ಮರದ ಹತ್ರ ಬಂದಿದ್ದೆ. ಮತ್ತು ಕೆಲವೊಂದು ಕಡೆ ಎಲ್ಲ ಪೈಪ್ ಸಹ ಕಟ್ಟಾಗಿಕೊಂಡೆಲ್ಲ ಇತ್ತು. ಸೊಪ್ಪು ಎಲ್ಲ ಮಾಡುವಾಗ ಉಂಟಲ್ಲ ಕತ್ತಿತಾಗಿ ಹಾಳಾಗಿರ್ತದೆ. ಹಾಗೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಆಗುವಾಗ ಕರೆಂಟ್ ಹೋಯಿತು ನೋಡಲಿಕ್ಕೆ. ಆಮೇಲೆ ಬಂತು ವಾಪಸ್. ಈಗ ಹಾಗೆ ಪಂಪ್ ರನ್ ಮಾಡಿ ಒಮ್ಮೆ ನೀರೆಲ್ಲ ಹೇಗೆ ಹೋಗ್ತದೆ ಅಂತ ನೋಡಲಿಕ್ಕೆ ಅಂತ ಬಂದೆ. ನೀರೆಲ್ಲ ಸರಿ ಹೋಗ್ತಾ ಇದೆ ಚಂದ. ಅಲ್ಲಿ ಕೆಳಗೆ ಸ್ಪ್ರಿಂಕ್ಲರ್ ಸಹ ಹಾಕಿಕೊಂಡು ಉಂಟು, ಇಲ್ಲಿ ಬಬ್ಲರ್ ಸಹ ಸಿಕ್ಕಿಕೊಂಡು ಉಂಟು. ಆದರೂ ಸ್ವಲ್ಪ ಬರ್ತಾ ಇದೆ ನೀರಿಲ್ಲಿ. ಹಾಗೆ ನಿಮಗೆ ತೋರಿಸುವ ಅಂತ ಇಲ್ಲಿ ಬಂದೆ ನಾನೀಗ. ನಮ್ಮ ಮನೆ ಹಿಂದೆ ಇರುವ ತೆಂಗಿನ ಮರದ ಹತ್ರ ರಬ್ಬರ್ ತೋಟದ ಸೈಡಲ್ಲಿ ಇರುದು ನೋಡಿ. ಚಂದ ನೀರು ಹೋಗ್ತಾ ಇದೆ ನೋಡಿ. ಅಲ್ಲೊಂದು ಕಡೆ ಇಲ್ಲಿ ತುಂಬ ತೆಂಗಿನ ಸಸಿ ಇತ್ತೆಲ್ಲ ಸತ್ತೋಗಿದೆ. ಇಲ್ಲೂ ನೋಡಿ ಹೋಗ್ತಾ ಇದೆ. ಅಲ್ಲೆಲ್ಲ ಬಲ್ಲೆ ಇದೆ ಆಯ್ತಾ. ಆಚೆ ಸೈಡ್ ಹೋಗಲಿಲ್ಲ ನಾನು, ಕ್ಲೀನ್ ಆಗದೆ ಅಲ್ಲಿ ಆ ಸೈಡಿನದ್ದನ್ನೆಲ್ಲ ನೋಡಲಿಕ್ಕೆ ಹೋಗಲಿಕ್ಕೆ ಕಷ್ಟ ಇದೆ ಅಲ್ಲಿ. ಇಲ್ಲೆಲ್ಲ ಪೈಪ್ ಹಾಳಾಗಿತ್ತಾಯ್ತಾ. ಇದೆಲ್ಲ ನೋಡಿ ಜಾಯಿಂಟ್ ಎಲ್ಲ ಕೊಟ್ಟೆ ಕಟ್ ಮಾಡಿ. ಇಲ್ಲೂ ಹಾಗೆ ಅಲ್ಲಲ್ಲಿ ಜಾಯಿಂಟ್ ಆಗಿದೆ ಈಗ. ಇಲ್ಲೂ ಚಂದ ನೀರು ಹೋಗ್ತಾ ಇದೆ ನೋಡಿ. ಅದರೊಟ್ಟಿಗೆ ಇಲ್ಲೂ ಒಂದು ಕತ್ತಿತಾಗಿದ ಗಾಯ ಇದೆ ನೋಡಿ, ಎಕ್ಸ್ಟ್ರಾ ಹೋಗ್ತಾ ಇದೆ. ಅದು ಈಗ ನನಗೆ ಗೊತ್ತದ್ದು. ತೊಂದರೆ ಇಲ್ಲ, ಅದರ ಬುಡಕ್ಕೆ ಬೀಳ್ತಾ ಇದೆ, ತೊಂದರೆ ಇಲ್ಲ. ಹಾಗೆ ಇಲ್ಲಿ ಮಾವಿನ ಸಸಿ ಬುಡಕ್ಕೂ ಹೋಗುವಾಗ ಒಂದು ಸ್ವಲ್ಪ ಲೀಕು ಕೊಟ್ಟಿದ್ದೇನೆ ಅಲ್ಲಿ, ಡ್ರಾಪ್ ಬೀಳುವಾಗೆ ಮಾಡಿದ್ದೆ ಅಲ್ಲಿ ಮಾವಿನ ಸಸಿಗೆ. ಇಲ್ಲಿ ನೋಡಿ ಇದರಲ್ಲೂ ಚಂದ ಹೋಗ್ತಾ ಇದೆ. ಇಲ್ಲಿ ಒಂದು ಮಾವಿನ ಸಸಿ ಇತ್ತಾಯ್ತಾ, ಸತ್ತೋಯ್ತು ನೋಡಿ. ನೆರಳಲ್ಲ ಇಲ್ಲಿ, ಇದ್ರ ಗೆಲ್ಲೆಲ್ಲ ತೆಗೆದ್ರೆ ಆಗ್ತಿತ್ತು. ಹಲಸಿನ ಮರ ಇದೆ, ಮತ್ತು ಇದರ ಮರದ ಅಡಿಯಲ್ಲಿ ಇಲ್ಲಿ ಮಾವಿನ ಸಸಿಯು ಚಂದ ಬರಲಿಕ್ಕಿಲ್ಲ. ಇಲ್ಲೂ ನೋಡಿ ಚಂದ ನೀರು ಹೋಗ್ತಾ ಇದೆ, ಖುಷಿ ಆಗ್ತದೆ ಆಯ್ತಾ ಇದಕ್ಕೆಲ್ಲ. ಇಲ್ಲಿ ಒಂದು ಅನಾನಸ್ ಆಗಿದೆ ನೋಡಿ, ಬಗ್ಗಿಕೊಂಡಿದೆ. ಇನ್ನು ಹಂದಿ ತಿಂತದ ಕಾಣ್ತದೆ, ಹಣ್ಣಾಗ್ತದ ಗೊತ್ತಿಲ್ಲ. ಈ ಮರಕ್ಕೆ ನೀರು ತುಂಬ ಆಗಿತ್ತಾಯ್ತು, ಇದರಲ್ಲಿ ಫುಲ್ ಆಗಿತ್ತಾಗ ನೀರು. ಅದಕ್ಕೆ ನಾನು ಇನ್ನೇನು ಮಾಡಿದ್ದೇನೆ ಗೊತ್ತುಂಟು, ಇದರಲ್ಲಿ ಮಡಿಸಿಟ್ಟದ್ದು ನೋಡಿ. ತುಂಬ ನೀರು ಬರ್ತಾ ಇದೆ. ಇಲ್ಲಿ ಹೀಗೆ ಸಿಕ್ಕಿಸಿದ್ದು ನೋಡಿ, ಈ ಥರ ಇಟ್ಟು ಬಿಟ್ಟರೆ ಇನ್ನು ವಾಪಸ್ ಇದಾಗ್ತದೆ ಅಂತ ಒಂದು ಸ್ವಲ್ಪ ಹೀಗೆ ಮಡಿಸಿಟ್ಟು ಬಿಟ್ಟದ್ದು ನಾನು. ಇಲ್ಲೂ ಚಂದ ಹೋಗ್ತಾ ಇದೆ ನೋಡಿ ನೀರು. ಎಲ್ಲ ಮರಕ್ಕೂ ಚಂದ ನೀರು ಹೋಗ್ತಾ ಇದೆ. ಇನ್ನೇನು ತಲೆ ಬಿಸಿಲ್ಲ, ತೆಂಗಿನ ಮರ ಒಳ್ಳೆಯದಾಗ್ತದೆ. ನೀರು ತುಂಬ ಬೇಕಾಗ್ತದೆ ತೆಂಗಿನ ಮರಕ್ಕೆ. ಹಾಗೆ ಅದರೊಟ್ಟಿಗೆ ನಾನು ಪೈಪಲ್ಲಿ ಸಹ ಹಿಡಿದುಕೊಂಡಿದ್ದೆ ನೋಡಿ. ಇದರಲ್ಲಿ ಬೆಳಿಗ್ಗೆ ನಾನು ಹಿಡಿದಿದ್ದೆ ಒಮ್ಮೆ, ಪೈಪನ್ನು ಇಲ್ಲಿಟ್ಟಿದ್ದೇನೆ ಈಗ ನೋಡಿ. ದಾಸವಾಳಕ್ಕೂ ಆಯಿತು, ಇದಕ್ಕೂ ಆಯಿತು ಒಟ್ಟಿಗೆ. ಅದರ ಸೈಡಲ್ಲಿ ಒಂದು ದಾಸವಾಳ ನೆಟ್ಟಿದ್ದೆ. ಎಷ್ಟು ಚಂದ ಹಾರ್ತಾ ಇದೆ ನೋಡಿ ಇದಕ್ಕೆ. ಈ ಪೈಪ್ ನಾನು ಇಲ್ಲಿ ಇಟ್ಕೊಂಡದ್ದು, ಈ ಸೈಡಲ್ಲಿರುವ ಗಿಡಗಳಿಗೆ ನೋಡಿ, ಅಲ್ಲೆಲ್ಲ ಹೂವಿನ ಸಸಿ ಯೆಲ್ಲೋ ಕಲರಲ್ಲಿ ಹೂವಿದೆ ನೋಡಿ. ನಾನು ನೀರು ಹಿಡಿಯುವ ಕಾರಣ ತುಂಬ ಹೂವಾಗ್ತದೆ. ಹಾಗೆ ನಾನು ಅಲ್ಲೆಲ್ಲ ನೀರು ಹಿಡಿದುಕೊಳ್ತೇನೆ. ಹಾಗೆ ಆ ಪೈಪನ್ನು ಇಲ್ಲೇ ಇಟ್ಕೊಂಡದ್ದು. ನಮ್ಮಲ್ಲಿಗೆ ನೋಡಿ 2 ಗೆಸ್ಟ್ ಬಂದಿದ್ದಾರೆ. ಯಾರಂತ ನೋಡ್ತೀರಾ? ನೋಡಿ ಇಲ್ಲಿ ಬಾಗಿಲಡೆಯಲ್ಲಿ ನೋಡುದು ಲೂಟಿಗಳು ಇಬ್ರು ಸಹ, ಒಂದು ಹುಡುಗ ಒಂದು ಹುಡುಗಿ. ಅದು ನೋಡಿ, ಅದಕ್ಕೆ ನಾನು ಒಳಗೆ ಒಂದು ಸಂಕೋಲ, ಅದಂತೆ ಹೊರಗೆ ಬಿಡ್ಲಿಕ್ಕೆ ಕೂಡ ಬಿಡುದಿಲ್ಲ ಆಯ್ತಾ, ಅಷ್ಟು ಹಾರ್ತದೆ. ಆಟ ಸಣ್ಣ ನಾಯಿ ಅಲ್ವಾ, ಹಾಗೆ ಮಕ್ಕಳಿಂದ ಸಹ ಜಾಸ್ತಿ ಆಟ ಇದೆ. ಬಿಟ್ರೆ ಈ ಅಡಿಕೆ ಇಲ್ಲಿದೆ ನೋಡಿ, ಈ ಅಡಿಕೆಗೆಲ್ಲ ಅದೇ ಕಾಲು ಹಾಕಿ ನೋಡಿ ನೋಡಿ ಅದು ಕೊಂಡೋಗ್ತದೆ ಹುಡುಗಿನ. ಇಲ್ಲಿ ನೋಡಿ ಎಲ್ಲ ಇದರ ಮೇಲೆ ಹಾರಾಟ ಅದರದ್ದು. ನನಗೆ ಹೆಕ್ಕುವ ಕೆಲಸ ಅದು, ಬಿಸಾಡಿದ ಹಾಗೆ ಆಚೆ ಈಚೆ ಹೋಗಿ ತಕ್ಕೊಂಡೋಗಿ ಹಾಕುದು.
ಹಾಗೆ ಈಗ ಎರಡರನ್ನು ಕೂಡ ಹೀಗೆ ಸಂಕೋಲೆ ಹಿಡ್ಕೊಂಡು ಹೋಗುದು. ಹಾಗೆ ನಮ್ಮಲ್ಲಿ ಇರುವುದು ಸಾಲದಕ್ಕೆ ಪಕ್ಕದ ಮನೆಯವರ ನಾಯಿ ಸಹ ನಮ್ಗೆ ಬಗಳಿಕೊಂಡಿರ್ತದೆ ಇಲ್ಲಿ ಬಂದು. ಇಲ್ಲೇ ಇರುದು ಅಲ್ಲಿ 2 ನಾಯಿ ಕೂಡ. ಅವನು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಬ್ಬರದ ಹೆಸರು ಒಂದೇ ಆಯ್ತಾ? ಇಬ್ಬರ ಹೆಸರು ಒಂದೇ. ಹೆಸರು ಕೈಗೆಲ್ಲ ಗಾಯ ಮಾಡ್ತದೆ. ಆ ತರ ಮಾಡಿಕೊಂಡೇ ಬೇಕಾಗ್ತದೆ ನಾಯಿ ಮರಿಗಳಿಗೆ. ಅದ್ರನ್ನು ಹಿಡಿದುಕೊಂಡು ನೋಡಿ, ಅದೇ ಇವನನ್ನು ಹೋಗದಾಗೆ ಮಾಡಿಕೊಂಡಿದೆ. ಸಂಕೋಲೆ ಹಾಕಿದ್ದು ಇವನ ಕಾಲಿಗೆ ಕೊಡೋದು. ರಾಕಿ ಬಾಯಿಲಿ ತಿರುಗು, ಆ ಸೈಡಿಂದ ಬಾ, ಹೋಗು ಹೋಗು ಹೋಗು. ಸುತ್ತು ದೇವಸ್ಥಾನ ನೋಡಿ, ಹೋಗ ಆ ಸೈಡ್. ಅದು ಪುನಃ ಬತ್ತು ತಿರುಗ. ಇದು ಆ ಸೈಡ್ ಹೋಯ್ಕಪ್ಪ, ಅದು ರೆಡ್ ರೆಡ್ ಇಟ್ಲಾಗಿ ಬಾ. ಓ ರಾಮ, ಗಾನಿ ಇದರ ಹಿಡಿದೆ ಇಲ್ಲಿ. ಕಾಲ್ ಮೆಟ್ಟಿ ಮಡಗಿದ್ದೆ ಸಂಕೋಲೆಯ. ಗುಡ್ ಗುಡ್ ಗುಡ್. ಅಂತೂ ಇಂತೂ ಸಂಕೋಲೆ ಬಂದಿಂದ ಇವನು ಬಂದೈತೆ. ರಾಕಿ ರಾಕಿ ಹಾಯ್ ಮಾಡು ರಾಕಿ. ಕೈ ಕೊಡ್ತಿಲ್ಲ, ಹಿಂಗೆ ಕೈಲಿ ತಿಮ್ಮಲ ಕೊಟ್ರೆ ಹಾರ್ತವು. ಸಂಕೋಲೆ ಕಾಲ್ ನಡಿ ಹೆಂಗ್ ಹೋದ್ರೆ ಕಾಲು ಇಟ್ಲಾಗೆ ಮಾಡಿಕೊಳ್ಳ. ಸಣ್ಣ ಅಲ್ಲ ಅದು. ರಾಕಿ ಸಣ್ಣ ಸಣ್ಣ ಮಕ್ಳಿದ್ರೆ ನಾಯಿಯ ಜೊತೆ ಇರ್ತಿದ್ವಿ. ಎಂತ ನೋಡಿ, ಇದು ಮಣ್ಣು ತಿನ್ನುದು ಒಕ್ಕಿ ಒಕ್ಕಿ ತಿಂತದೆ ಆಯ್ತಾ. ನೋಡಿ 2 ನಾಯಿ ಕೂಡ ಮಣ್ಣು ತಿಂತದೆ. ರಾಕಿ ಬಾ ಬಾ. ಇದು 2 ನಾಯಿಗೂ ಸಹ ನಮ್ಗೆ ಅಲ್ಲ, ಒಂದು ಬೇರೆ ಕೊಡ್ಲಿಕ್ಕೆ ಉಂಟಿದು. ಈಗ ನಮ್ಮಲ್ಲಿದೆ ಅಷ್ಟೇ. ತಾಯಿ ಮನೆಗೆ ಬೇಕಂತ ಹೇಳಿದ್ರು. ಒಂದು 2 ಇದು ನಮ್ಗೆ 2 ಇಲ್ಲ, ಒಂದು ಅಲ್ಲಿಗೆ ಒಂದು ನಮ್ಗೆ ಅಂತ ಗೊತ್ತಿಲ್ಲ. ಮತ್ತೆ ಹೇಳಿದ್ದಾರೆ ಹಾಗೆ. ನನ್ನುಂಟಲ್ಲ, ಒಂದು ನಾಯಿ ಆ ಕಡೆಗೆ ಇಳಿಯುದು, ಮತ್ತೊಂದು ನಾಯಿ ಈ ಕಡೆಗೆ ಇಳಿಯುದು. ಅದ್ರ ಹೇಳ ಒಂದು ನಾಯಿ ಹಿಂಗೆಲ್ಲ ಹಿಡ್ಕೊಳ್ಳಿ. ಕೂಡ ನನಗೆ ಬೊಗ್ಗಿ ನಿಂಗೆ ಹಿಡ್ಕೊಳ್ಳಿ. ಅವರಿಗೆ 2ಕ್ಕೂ ಒಂದೇ ಹೆಸರಾದ ಕಾರಣ ರಾಕಿ ಅಂದ್ರೆ 2 ಕೂಡ ಬೇರೆ ಹೆಸರು ಮಾಡ್ಬೇಕು. ಅವ್ರಿಗೆ ಎಂತ ಮಾಡುದು ಗೊತ್ತಿಲ್ಲ, ಬೇರೆ ಹೆಸರು ಇಡ್ಬೇಕು. ಒಂದು ಏನಾದ್ರೂ ಸಜೆಷನ್ ಇದ್ರೆ ಹೇಳಿ ಆಯ್ತು. ಒಂದಕ್ಕೆ ರಾಕಿ ಅಂತ ಉಂಟು ಹೆಸರು, ಇನ್ನೊಂದಕ್ಕೆ ಎಂತ ಹಿಡಿದು ನೀವು ಟ್ರೈ ಮಾಡಿ. ಒಂದು ಒಳ್ಳೆ ಹೆಸರು ಕೊಡಿ, ಕಮೆಂಟ್ ಅಲ್ಲಿ ಹೇಳಿ. ಹೆಣ್ಣು ನಾಯಿಗೆ ಬೇರೆ ಮಾಡುವ ಅಲ್ಲ, ಅದಕ್ಕೆ ಅರ್ಥ ಅಕ್ಕಾಗುಂತಿಲ್ಲ ಇನ್ನು ಹೆಸರು ಚೇಂಜ್ ಮಾಡಿ ಇಷ್ಟು ಸಮಯ. ಒಂದೇ ತಿಂಗಳ ಕಾಲ ಎಂತ ರಾಕಿ ಬಾ ಇಲ್ಲಿ ಬಾ. ರಾಕಿ 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 ರಾಕಿ. ಸ್ಟಾಪ್. ಇಂಗ್ಲಿಷ್ ಎಲ್ಲ ಅರ್ಥ ಆಗೋದಿಲ್ಲ. ಸುತ್ತು ಬಪ್ಪದೊಂದೇ ಇಪ್ಪದು. ಹಾಗೆ ನಾಯಿಯನ್ನು ಗೂಡನ್ನೊಮ್ಮೆ ಈಗ ಸ್ವಲ್ಪ ನೀರು ಹಿಡಿದೆಲ್ಲ ಕ್ಲೀನ್ ಮಾಡಿದೆ ಅಲ್ಲಿ ನೋಡಿ. ಈ ನಾಯಿನೀಗ ಹೊರಗೆ ಕಟ್ಟಿದಾಯ್ತಾ, ಒಮ್ಮೆ ನೀರು ಹಿಡಿಲಿಕ್ಕೋಸ್ಕರ. ಮತ್ತೆ 2 ರಾಕಿಗಳು ಇಲ್ಲಿ ಉಂಟು, ಒಂದಲ್ಲಿ ಒಂದಿಲ್ಲಿ. ರಾಕಿ 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 ರಾಕಿ. ಓಕೆ, ಮತ್ತೆ ನೋಡಿ ನಾವು ಈ ಸೈಡ್ ಬಿಸಿಲಾಗೋದಕ್ಕೆ ಈ ತರ ಗ್ರೀನ್ ನೆಟ್ ಕಟ್ಟಿದಾಯ್ತು ಇಲ್ಲಿ. ಈಗ ಆ ಕಡೆಯಿಂದ ಬಿಸಿಲು ಹೀಗೆ ಸೀದಾ ಇಲ್ಲಿಗೆ ಬೀಳ್ತದೆ ಗೂಡಿಗೆ, ಅದಕ್ಕೋಸ್ಕರ ಹಾಗೆ ಕಟ್ಟಿದ್ದು. ಮತ್ತೆ ಇದು ಸಹ ಹಾಗೆ ಇಲ್ಲಿ ಡೈರೆಕ್ಟ್ ಕಾಣೋದು ಬೇಡ ಅಂತ ಈ ತರ ಒಂದು ಅಡ್ಡ ಕಟ್ಟಿದಾಯ್ತಾ. ಇನ್ನು ಡೋರಿಗೆ ಸಹ ಒಂದು ಅಡ್ಡ ಇಲ್ಲಿಂದ ಕೆಳಗೆ ಈ ಹೈಟಿಂದ ಕೆಳಗೆ ತನಕ ಒಂದು ಮುಚ್ಚುವಾಗೆ ಏನಾದರೂ ಒಂದು ಕಟ್ಟಬೇಕು. ಈ ಥರದ ಮೆಟೀರಿಯಲ್ ಇದೊಂದು ಇದು ತಂದಿದ್ದೇವೆ ನಾವು, ಅಂಥದನ್ನು ಅಲ್ಲಿ ಕಟ್ಟಲಿಕ್ಕೆ ಉಂಟು. ಇದಕ್ಕೂ ಸಹ ಹಾಗೆ ಈ ಬಾಗಿಲಿಗೆ ಸಹ
ಆಗ ಮನೆಗೀಗ ಯಾರಾದರೂ ಬಂದರೆ ಡೈರೆಕ್ಟ್ ನಾಯಿಗಳಿಗೆ ಗುರ್ತ ಹಿಡಿಲಿಕ್ಕೆ ಆಗೋದಿಲ್ಲ ನೋಡಿ. ಎಲ್ಲ ನೋಡಿ ಇಲ್ಲದ್ರೆ ನಾಯಿಗಳು ಪರಿಚಯ ಮಾಡಿಕೊಳ್ತದೆ ಮುಖವನ್ನು. ಹಾಗೆ ಮಾಡಿದರೆ ಒಂದು ಅಷ್ಟು ಪಕ್ಕ ಗೊತ್ತಾಗೋದಿಲ್ಲ ಅಲ್ಲ, ಹಾಗೆ. ನಾಯಿಗೆ ಮಾತ್ರ ಹೊರಗೆ ಕಾಣಬೇಕು. ನಾವು ನಾಯಿಗಳನ್ನು ಬೇರೆ ಯಾರಾದರೂ ಬಂದರೆ ನೆಂಟರಾಗಲಿ ಯಾರಾದರೂ ಹೀಗೆ ಹೋಗಿ ಮಾತಾಡಿಸುವಾಗ ಪಕ್ಕ ಕಾಣುದಿಲ್ಲಲ್ಲ ನಾಯಿಯನ್ನು, ಹಾಗೆ. ಜಿನ್ನು ಅದೀಗ ಈ ನಾಯಿ ಹೊರಗುಂಟು ಅಂತ ಅಲ್ಲಿ ಒಳಗೆ, ಅದಕ್ಕೆ ಈಗ ಹಸಕ್ಕಾಗುದು ಅಂತದ. ಹಾಗಾದ್ರೆ ಮೈಯಲ್ಲಿ ಒಂಥರ ಫಂಗಲ್ ಇನ್ಫೆಕ್ಷನ್ ಆದಾಗ ಅದಕ್ಕೆ ನಾವು ಮದ್ದು ಸಹ ತಂದಿದ್ದೇವೆ. ಹಾಗಾದ್ರೆ ಈ ಥರ ಒಂದು ಪೇಂಟ್ ಬ್ರಷ್ ಅಲ್ಲಿ ಈಗ ಕೊಡೋದಾಯ್ತಾ? ಅದೇ ಸುಮ್ಮನೆ ಇರ್ತದೆ, ಜಾಸ್ತಿ ಅಂತ ಉಪದ್ರ ಮಾಡುದಿಲ್ಲ. ಈಗ ಅಲ್ಲಿ ಇರುವ ಕಾರಣ ಅದು ತರಬೇಕಾದ್ರೆ ಈಗೆಲ್ಲ ಮಾಡ್ತಿರ್ಲಿಲ್ಲ. ಮದ್ದು ಕಿಟ್ಟುದ ಅದಕ್ಕೆ ಅವರನ್ನೇ ಕೊಂಡಾಟ ಮಾಡಬೇಕು ನೋಡಿ, ಹೇಗೆ ಸುಮ್ಮನೆ ನಿಲ್ತದೆ ಅಲ್ಲಿಗೆಲ್ಲ ಹಚ್ಚುವಾಗ. ಸುಮ್ಮನೆ ನಿಲ್ಲೆಕ್ ಹೇಳಿದ್ದು ಗೊಂತಾಯ್ತಲ್ಲ, ನಮ್ಮ ಭಾಷೆ ಅರ್ಥ ಆಯ್ತಲ್ಲ ನನಗೆ. ಜಿನ್ನು ಇದ ಹಾಗೆ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. It's not a game, it's a rich thing.